ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಒಂದಾನೊಂದು ಕಾಲದಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಸುರೇಶ್ ಕುಮಾರ್ ಅವರು ಅಂತ ಹೇಳಿದರೆ, ಶಾಸಕ ಸುರೇಶ್ ಕುಮಾರ್ ಅವರು ಅಂತ ಹೇಳಿದರೆ ಬಹಳ ಪ್ರಜ್ಞಾವಂತರು, ಬಹಳ ಯೋಚನೆ ಮಾಡಿ ಮಾತನಾಡ್ತಾರೆ. ಎಲ್ಲೇ ಇರಲಿ, ಅದು ಅಧಿವೇಶನದಲ್ಲಿರಲಿ, ಅಧಿವೇಶನದ ಆಚೆಗೆ ಇರಲಿ, ಸಾಮಾಜಿಕ ಬದ್ಧತೆ ವಿಷಯಗಳ ಬಗ್ಗೆ ಏನಾದರೂ ಇದ್ದರೆ ಸುರೇಶ್ ಕುಮಾರ್ ಅವರು ಯಾವುದೇ ಪೂರ್ವಾಗ್ರಹ ಇಲ್ಲದೆ ಬಹಳ ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಿ ಮಾತನಾಡುವಂಥ ಶಾಸಕರು ಯಾರು ಅಂತ ಹೇಳಿದರೆ ಅದು ರಾಜಾಜಿನಗರದ, ಬೆಂಗಳೂರಿನ ರಾಜಾಜಿನಗರದ ಶಾಸಕರು, ಮಾಜಿ ಸಚಿವರಾದಂಥ, ಈಗ ಮಾಜಿ ಸಚಿವರು, ಹಿಂದೆ ಅನೇಕ ಹುದ್ದೆಗಳನ್ನು ಕೂಡ ಅವರು ಅನುಭವಿಸಿದ್ದಾರೆ ಬಿಜೆಪಿಯಲ್ಲಿ ಶಾಸಕರಾಗಿ. ಆ ಥರ ಒಂದು ಪ್ರಜ್ಞಾವಂತಿಕೆ ಶಾಸಕರು ಅಂತ ಹೇಳಿದರೆ ಕೆಲವು ಪ್ರಜ್ಞಾವಂತ ಶಾಸಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಸುರೇಶ್ ಕುಮಾರ್ ಅವರು ಒಬ್ಬರು ಅಂತ ಒಂದಾನೊಂದು ಕಾಲದಲ್ಲಿ ಆ ಮಾತು ಇತ್ತು, ಪ್ರತೀತಿ ಇತ್ತು. ಈಗ ಯಾಕೆ ಇಲ್ಲ ಅಂತ ಹೇಳಿದರೆ, ಅವರಿಗೆ ಪ್ರಜ್ಞಾವಂತಕರಾದವರು ಪ್ರಜ್ಞಾಶೂನ್ಯರಾಗಿದ್ದಾರೆ ಅಂತ ಹೇಳಿದರೆ, ಈಗ ಜಸ್ಟ್ ಒಂದು 3 ತಿಂಗಳ ಹಿಂದೆನೂ ಕೂಡ ಒಂದು ಅಧಿವೇಶನದಲ್ಲಿ ಭಯಂಕರವಾಗಿ ಮಾತಾಡ್ತಾ ಅವ್ರು ಹೇಳಿದರು, ಮಹೇಶ್ ಶೆಟ್ಟಿ ತಿಮರೋಡಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಬೈತಾ ಇದ್ದಾರೆ, ಸಿದ್ದರಾಮಯ್ಯನವ್ರ ಮೇಲೆ ಕೊಲೆ ಆರೋಪ ಇದೆ, ಅವ್ರನ್ನ ಯಾಕೆ ಬಿಟ್ಟಿದ್ದೀರಿ ಇನ್ನು? ಅಂದರೆ ಅವ್ರು ಕೇಳೋ ರೀತಿ, ಧಾಟಿ ಯಾವ ರೀತಿ ಇತ್ತು ಅಧಿವೇಶನದಲ್ಲಿ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ಜೀವಂತವಾಗಿ ಯಾಕೆ ಬಿಟ್ಟಿದ್ದೀರಾ ನೀವು ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರು. ನಾವು ಅದನ್ನು ಲೈವ್ ನೋಡ್ತಾ ಇದ್ವಿ. ಇದೇನು ಗಾಬರಿಯಾಗಿ ಚೆಕ್ ಮಾಡಿ ನೋಡಿದರೆ 3 ವರ್ಷದ ಹಿಂದೆ 2023ರಲ್ಲಿ ಬೆಳತಂಗಡಿಯ ಶಾಸಕರಾದಂತಹ ಮಾನ್ಯ ಶಾಸಕರು ಹರೀಶ್ ಪೂಂಜಾ ಅವರು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡಿದ್ದನ್ನ, ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದ್ದನ್ನ ಈ ಡಿ ಗ್ಯಾಂಗ್, ನಕಲಿ ದೇವಮಾನವನ ನಕಲಿ ಗ್ಯಾಂಗ್ ಕಟ್ಟು ಪೇಸ್ಟು ಎಡಿಟ್ ಮಾಡಿದಂತಹ ವಿಡಿಯೋವನ್ನ ನೋಡಿ, ಮಾರ್ಫ್ಡ್ ವಿಡಿಯೋವನ್ನ ನೋಡಿದಂತಹ ಶಾಸಕ ಸುರೇಶ್ ಕುಮಾರ್ ಅವರಿಗೆ ಮೈಯಲ್ಲಿ ದೇವರು ಬಂದಂಗಾಗಿ, ಅಯ್ಯೋ ಸಿಎಂ ಸಿದ್ದರಾಮಯ್ಯನವರಿಗೆ ಹಿಂಗಾಗ್ತಾ ಇದ್ದಾರೆ, ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತೇಳಿ ಒಂದು ಮಾರ್ಫ್ಡ್ ನಕಲಿ ವಿಡಿಯೋ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಟೀಕೆ ಮಾಡಿ, ಅದು ಯಾರನ್ನ? ಆ ಕಳಂಕಿತ ಕುಟುಂಬವನ್ನ ರಕ್ಷಣೆ ಮಾಡುವ ನೆಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರ್ರೆ ಅವಾಗ ಅನ್ಕೊಂಡೆ ನಾನು, ಇದು ನಾವು ಕಂಡಂತಹ ಸುರೇಶ್ ಕುಮಾರ್ ಅವರು ಅಲ್ಲ. ಸುರೇಶ್ ಕುಮಾರ್ ಅವರ ಬಗ್ಗೆ ಅತಿ ಹೆಚ್ಚು ಅಭಿಮಾನ ಪಕ್ಷದಲ್ಲಿ ಹೊಂದಿದ್ದಂಥವನು ನಾನು. ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಎ ಟೈಮ್, ಪಾದಯಾತ್ರೆ ಮಾಡಬೇಕಾದ್ರೆ ಅವರ ಸರಳತೆ, ಜನರಿಗೆ ಸ್ಪಂದನೆ ಮಾಡಬೇಕಾದ್ರೆ ಪ್ರಚಾರ ಇಲ್ಲದೆ ಅವರು ಮಾಡ್ತಾ ಇರುವಂತ ಸ್ಪಂದನೆ, ಒಂದಾನೊಂದು ಕಾಲದಲ್ಲಿ. ಈಗ ಒನ್ಸ್ ಅಗೇನ್ ಅದೇ ಸುರೇಶ್ ಕುಮಾರ್ ಅವರು ನಿನ್ನೆ ವಿಧಾನಸಭೆಯ ಅಧಿವೇಶನದಲ್ಲಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಒನ್ಸ್ ಅಗೇನ್ ಯಾವುದೇ ಆಧಾರವಿಲ್ಲದೆ ಕೆಲವೊಂದಿಷ್ಟು ಮಾತುಗಳನ್ನಾಡಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಮ್ಮನ್ನ ಗುರಿಯಾಗಿಟ್ಕೊಂಡು ಉತ್ತರ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ವೇದಿಕೆ ಬೇರೆ, ಟಿವಿ ಚಾನಲ್ ವೇದಿಕೆ ಎಲ್ಲ, ಟಿವಿ ಚಾನಲ್ ಎಲ್ಲ ಅವ್ರ ಪರವಾಗಿನೇ, ಯಾರು ಆಮೇಲೆ ನಾವು ಕೂಡ ಹೋಗೋದನೂ ಇಲ್ಲ. ಬೇರೆ ವೇದಿಕೆಯಲ್ಲಿ, ದೊಡ್ಡ ದೊಡ್ಡ ವೇದಿಕೆಯಲ್ಲೆಲ್ಲ ಇವರು ಶಾಸಕರು ಇರ್ತಾರೆ, ಅಧಿವೇಶನದಲ್ಲಿ ಕೂಡ ಇವರು ಶಾಸಕರು, ಆದರೂ ಕೂಡ ನಾವು ಉತ್ತರ ಕೊಡಲೇಬೇಕು. ಸೊ ಅವರು ಏನು ಹೇಳಿದ್ರು ಮತ್ತೆ ಅದಕ್ಕೆ ವಾಸ್ತವತೆ ಏನಿದೆ ಸಾರ್ವಜನಿಕರ ಮುಂದೆ ನಾನು ಅದನ್ನ ವಿವರಣೆ ಕೊಡ್ತಾ ಹೋಗ್ತಾ ಇದ್ದೀನಿ. ನಿನ್ನೆ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಪೊಲೀಸರು ಸಶಕ್ತರಾಗಿದ್ದಾರೆ ಅಂತ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಆದರೂ ಕೂಡ SIT ಮಾಡಿದ್ರು. ಯಾಕೆ ಮಾಡಬೇಕಾಗಿತ್ತು? ಓಕೆ, ನಾವು ಒಪ್ಕೊಂಡ್ವಿ ಅಂತ. ಸಶಕ್ತರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸರು ಏನಾದರೂ ಸಶಕ್ತರಾಗಿದ್ರೆ ಇಷ್ಟೊತ್ತಿನವರೆಗೆ ಸುರೇಶ್ ಕುಮಾರ್ ಅವರೇ, ಮಾನ್ಯ ಸುರೇಶ್ ಕುಮಾರ್ ಅವರೇ, ಇಷ್ಟೊತ್ತಿನವರೆಗೆ ಈ ಕಳಂಕಿತ ಕುಟುಂಬದ ಕೊಲೆಗಡಕರು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಿದ್ರು ಅಥವಾ ಗಲ್ಲಿಗೆ ಏರಿಸ್ತಾ ಇದ್ರು, ಸಶಕ್ತರಾಗಿದ್ದರೆ. ಇದು ಮೊದಲನೇ ಪಾಯಿಂಟ್ ತಿಳ್ಕೊಳ್ಳಿ. ಆನಂತರ ಹೇಳ್ತಾರೆ, ಏನು
ಆಚೆ ಬಂದ್ರು. ಯಾರು? ಡಿಐಜಿ ಎಂ.ಎನ್. ಅನುಚೇತ್ ಮತ್ತೆ ಸೌಮ್ಯಲತಾ IPS ಅಧಿಕಾರಿ. ಇದ್ರ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಈಗಾಗಲೇ ಏನೋ ಕ್ಲಾರಿಫಿಕೇಶನ್, ಬಹುಶಃ BLR ಪೋಸ್ಟ್ ನಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು BLR ಪೋಸ್ಟ್ ಯಾಕಂತ ಹೇಳ್ತೇನೆ ಅಂದ್ರೆ ಬಹಳ ಖಚಿತ, ಈಗ ಸಂಬಂಧಪಟ್ಟಂತೆ ಬಹಳ ಖಚಿತತೆ ಇರುವಂತಹ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ಇದುವರೆಗೆ. ಡಿಐಜಿ ಎಂ.ಎನ್. ಅನುಚೇತ್ ಸಾಹೇಬರು ಅವರು ಇದರಿಂದ ಹೊರಗಡೆ ಹೋಗಿಲ್ಲ. ನಾನು ಕೂಡ ಅಲ್ಲಿ ಇದ್ದವನೇ, ಅಂದ್ರೆ ಎನ್ಕ್ವೈರಿಗೆ ಅಟೆಂಡ್ ಆದವನೇ, ಹೊರಗಡೆ ಹೋಗಿಲ್ಲ. ಇವ್ರು ಹೇಳ್ತಾರೆ ಹೊರಗಡೆ ಹೋದ್ರು ಅಂತೇಳಿ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು? ಆ ನಂತರ ಸೌಮ್ಯಲತಾ ಮೇಡಮ್ ಅವರು ಕೂಡ ಹೊರಗಡೆ ಹೋಗಿದ್ದಾರೆ. ತಾಂತ್ರಿಕವಾಗಿ ಅವರು ಅಲ್ಲೇ ಇದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಆಕ್ಟಿವ್ ಆಗಿಲ್ಲ ಅದು ಅವರಿಗೆ SIT ತನಿಖೆ ಮಾಡೋರಿಗೆ ಗೊತ್ತು. ಬಟ್ ಆಚೆಗೆ ಬಂದ್ರು ಅಂತ ಹೇಳ್ತಾ ಇದ್ರಲ್ಲ ಸುರೇಶ್ ಕುಮಾರ್ ಅವರು. ಈ ಏನೋ ಸುಮ್ಮನೆ ಬೇರೆ ಆರ್ಡಿನರಿ ಏನೋ ಒಂದು ರೂಮರ್ಸ್ ಗಳ ಮೇಲೆ ಮಾತಾಡೋದಂಗೆ ಯಾರೋ ಹೇಳ್ಕೊಟ್ಟಂಗೆ ಮಾತಾಡೋದಲ್ಲ. ಶಾಸಕರಾದವರು ವರದಿಯನ್ನು ತಗೋಬೇಕು, ಅವ್ರಿಗೆಲ್ಲ ರೈಟ್ಸ್ ಇದೆ ತಗೊಳ್ಳೋದಕ್ಕೆ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗೋದಿಲ್ಲ, ಯಾರಿದ್ರು ಇಲ್ಲ ಅಂತಂದೇಳಿ. ಬಟ್ ಮುಖ್ಯವಾಗಿ ಅವ್ರು ಹೇಳೋದು SIT ಸ್ಟೇಟಸ್ ಏನು, ಆ ನಂತರ ಇಂಟರ್ ರಿಪೋರ್ಟ್ ವರದಿ ಎಲ್ಲಿದೆ ಅದನ್ನ ನಾವು ಕೇಳ್ತಾ ಇದ್ದೀವಿ. ನಾನು ಸುರೇಶ್ ಕುಮಾರ್ ಅವರು ಕೇಳಿದಂತ ಎಲ್ಲವನ್ನು ಕೂಡ ನಾನು ತಿರಸ್ಕಾರ ಮಾಡ್ತಾ ಇಲ್ಲ. SIT ವರದಿ ನೋಡಿ, ಸುರೇಶ್ ಕುಮಾರ್ ಅವ್ರಿಗೆ ಗೊತ್ತಿರಲಿ, ಬೆಳತಂಗಡಿಗೆ ಒಂದು ಕಂಪ್ಲೇಂಟ್ ರಿಪೋರ್ಟ್ ಅಂತ ಕೊಟ್ರು. ನಮಗೇನು ಹೇಳ್ತಾ ಇದ್ರು? ಫಾರಿನ್ ಫಂಡ್ ಬಂತು ಇವರಿಗೆ, ಲ್ಯಾಬ್ ಇಂತ್ರ ತಗೊಂಡು ಬಂದ್ರು, ಏನು ತಲೆ ಬುರುಡೆಯನ್ನ ಲ್ಯಾಬ್ ಇಂತ್ರ ತಗೊಂಡು ಬಂದ್ರು, ಮ್ಯೂಸಿಯಂ ಇಂತ್ರ ತಗೊಂಡು ಬಂದ್ರು, ಯಾವುದೋ ಸ್ಮಶಾನ ಇಂತ್ರ ತಗೊಂಡು ಬಂದ್ರು ಅಂತೇಳಿ TV ಚಾನಲ್ ಸುಳ್ಳು ರಿಪೋರ್ಟ್ ಮಾಡಿದ್ರಲ್ಲ. ಫಾರಿನ್ ಫಂಡ್ ಬರ್ತಾ ಇದೆ. ಇದೇ ಆರ್ ಅಶೋಕ್ ಅವರು ತಿಮಿಂಗಲ ಇದೆ, ದೊಡ್ಡದ ಷಡ್ಯಂತ್ರ ಇದೆ. ಆ ತಿಮಿಂಗಲು ಏನಾದ್ರೂ ತೋರಿಸ್ಬೇಕಿತ್ತಲ್ಲ ಆ ಸುರೇಶ್ ಕುಮಾರ್ ಅವರೇ. ವರದಿಯನ್ನು ಆಲ್ರೆಡಿ ಕೊಟ್ಟಾಗಿದಾರಲ್ಲ, ಏನು ಕಂಪ್ಲೇಂಟ್ ರಿಪೋರ್ಟ್, ಅದರಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಇನ್ನೂ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ನ್ಯಾಯಾಲಯ ಇದುವರೆಗೂ ಕೂಡ ನಮ್ಮನ್ನು ಯಾರನ್ನು ಕೂಡ ಅಕ್ಯೂಸ್ಡ್ ಮಾಡಿಲ್ಲ, ಇವತ್ತಿನವರೆಗೂ ಕೂಡ ಅಕ್ಯೂಸ್ಡ್ ಮಾಡಿಲ್ಲ. ಸುರೇಶ್ ಕುಮಾರ್ ಅವರೇ, ಗೊತ್ತಿರಲಿ ನಿಮಗೆ. ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ವರದಿಯನ್ನ, ದಾಖಲೆಗಳನ್ನ ತೆಗೆದುಕೊಂಡು ಅದನ್ನ ಅಧ್ಯಯನ ಮಾಡಿ ಮಾತಾಡಬೇಕು ಸುರೇಶ್ ಕುಮಾರ್ ಅವರು. ಆನಂತರ ಧರ್ಮಸ್ಥಳಕ್ಕೆ ಅಪಚಾರ ಬರುವ ಹಾಗೆ, ಆಮೇಲೆ ಧರ್ಮಸ್ಥಳದ ಮೇಲಿರುವಂತಹ ನಂಬಿಕೆಯನ್ನ ಛಿದ್ರ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅದನ್ನ? ನಮಗೂ ಕುತೂಹಲ ಇದೆ. ಯಾರು ಮಾಡ್ತಾ ಇದ್ದಾರೆ? ತೋರ್ಸ್ರಿ ಅದನ್ನ. ನಂಬಿಕೆ ಛಿದ್ರ ಬರೋ ಹಾಗೆ ಯಾರು ಮಾಡ್ತಾ ಇದ್ದಾರೆ? ಏನಾದ್ರೂ ದಾಖಲೆ ಇದೆಯಾ? ನಾವೇನಾದ್ರೂ ಮಾಡ್ತಾ ಇದ್ರೆ ತೋರಿಸಿ ಅದನ್ನ. ಕೊಲೆ ಮಾಡೋದ್ರಿಂದ ನಂಬಿಕೆ ಛಿದ್ರ ಆಗುತ್ತೋ ಅಥವಾ ನ್ಯಾಯ ಕೇಳೋದ್ರಿಂದ ನಂಬಿಕೆ ಛಿದ್ರ ಆಗುತ್ತೋ? ಧರ್ಮಸ್ಥಳಕ್ಕೆ ಅಂಟಿದ ಕಳಂಕ ಹಾಗೆ ಇರಬೇಕಾ ಅಂತ ಕೇಳ್ತೀರಾ? ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸಿದವ್ರು ಯಾರು? ಕಳಂಕ ಇರುವುದು ಕುಟುಂಬದ ಮೇಲೆ. ಆ ಕುಟುಂಬದ ಪ್ರಭಾವಿ ಕುಟುಂಬದ ಮೇಲೆ. ಯಾವ ಕುಟುಂಬವನ್ನು ನಾವು ರಕ್ಷಣೆ ಮಾಡೋದಕ್ಕೆ ನೀವು ಹಗಲಿರಲು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಸುರೇಶ್ ಕುಮಾರ್ ಅವರೇ, ಆ ಕುಟುಂಬದ ಮೇಲೆ ಕಳಂಕ ಇರುವುದು. ಆನೆ ಮಾವುತನ ಪ್ರಕರಣದಲ್ಲಿ ಸ್ವತಃ ಅವರ ಹೆಸರು, ಅಣ್ಣ ತಮ್ಮ ಬ್ರದರ್ಸ್, ದಣಿ ಬ್ರದರ್ಸ್ ಇದ್ದಾರೆ, ಅವರ ಹೆಸರನ್ನ ಹೇಳಿಯೇ ದೂರು ಕೊಟ್ಟಿರುವುದು SP ಅವರಿಗೆ. ಇವ್ರು ಕೊಟ್ಟಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟೇ ತಗೊಳ್ಳಲ್ಲ. ಆ ಸತ್ತ ನಾರಾಯಣ ಮತ್ತು ಯಮುನಾಳ ಸಂಬಂಧಿಕರು, ಹೆಂಡತಿ ಮತ್ತು ಮಕ್ಕಳು ಕೊಟ್ಟಂತಹ ದೂರನ್ನ ತೆಗೆದುಕೊಳ್ಳೋದಿಲ್ಲ, SP ಗೆ ಕೊಡ್ತಾರೆ. ಇವರದೇ, ನೀವು ಯಾರ ರಕ್ಷಣೆ ಮಾಡ್ತಾ ಇದ್ರಲ್ಲ ಸುರೇಶ್ ಕುಮಾರ್ ಅವರೇ, ಅವರದೇ ಹೆಸರನ್ನ ಹಾಕಿ ಇಂಥವರಿಂದನೇ ನನ್ನ ಗಂಡನ ಮತ್ತು ಗಂಡನ ತಂಗಿಯ ಕೊಲೆಯಾಗಿದೆ, ಇವರೇ ಕಾರಣರಿದ್ದಾರೆ ಅಂತ ಹೇಳಿದ್ರು ಕೂಡ ದೂರನ್ನ ದಾಖಲೆ ಮಾಡಲಿಲ್ಲ. ಕಳಂಕ ಇರೋದು ಯಾರ ಮೇಲೆ? ದೇವಸ್ಥಾನದ ಮೇಲೆನಾ? ಕಳಂಕ ಇರೋದು ಆ ಕುಟುಂಬದ ಮೇಲೆ. ಪದ್ಮಲತಾ ಪ್ರಕರಣದಲ್ಲಿ ಅದೇ ಕುಟುಂಬದ ಮತ್ತೊಬ್ಬರು ಅವರು ತೀರ್ಕೊಂಡ್ರು, ಪ್ರಭಾಕರ್ ಅಂತ ಹೇಳಿ, ಪ್ರಭಾಕರ್ ಜೈನ್, ಅವರೇ ಪ್ರಾಂಶುಪಾಲರಾದವರು, ಅವರ ಕಾರಿನಲ್ಲಿನೇ ಕೂರಿಸ್ಕೊಂಡು ಹೋಗಿದ್ರು ಅಂತೇಳಿ ಅವರ ಆ ಸತ್ತ ಮಗು ಪದ್ಮಲತಾಳ ತಂದೆ ಹೇಳ್ತಾರ್ರಿ ಸುರೇಶ್ ಕುಮಾರ್ ಅವರೇ. ಕಳಂಕ ಇದು ಆ ಕುಟುಂಬದ ಮೇಲೆ. ಆ ಕುಟುಂಬದ ಮೇಲೆ ಇರ್ತಕ್ಕಂತಹ ಕಳಂಕವನ್ನ
ನೀವು ಸುರೇಶ್ ಕುಮಾರ್ ಅವರೇ, ಹಿರಿಯರಾದಂತ ಸುರೇಶ್ ಕುಮಾರ್ ಅವರೇ, ಯಾಕೆ ದೇವಸ್ಥಾನಕ್ಕೆ ಆ ಕಳಂಕವನ್ನು ಅಂಟಿಸ್ತಾ ಇದ್ರಿ ನೀವು? ಅದು ಅಧಿವೇಶನದಲ್ಲಿ ಯಾಕೆ ಹಿಂದೂ ಧರ್ಮಕ್ಕೆ, ಹಿಂದೂ ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದೀರಿ? ನಾವು ಯಾರು ಕೂಡ ದೇವಸ್ಥಾನಕ್ಕೆ ಇದುವರೆಗೂ ಕಳಂಕ ಬರುವಂತ ಒಂದೇ ಒಂದು ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಭಕ್ತರು, ಅಲ್ಲಿ ಸತ್ತಂತವ್ರು ಎಲ್ಲರೂ ಕೂಡ ಹಿಂದೂ ಭಕ್ತರೇ. ಸೌಜನ್ಯ ಪ್ರಕರಣದ ಕೂಡ ಕಳಂಕ ಸಂಪೂರ್ಣವಾಗಿ ಆ ಕುಟುಂಬದ ಮೇಲೇನೆ ಇದೆ. ಪ್ರಭಾವಿ ಕುಟುಂಬದ ಮೇಲೇನೆ ಕಳಂಕ ಇರುವುದು. ಆ ಕುಟುಂಬದ ಮೇಲೆ ಇರ್ತಕ್ಕಂತಹ ಕಳಂಕವನ್ನ ದೇವಸ್ಥಾನಕ್ಕೆ ಯಾಕೆ ಅಂಟಿಸ್ತಾ ಇದ್ದೀರಿ ಸುರೇಶ್ ಕುಮಾರ್ ಅವರೇ ನೀವು? ದೇವಸ್ಥಾನಕ್ಕೆ ಕಳಂಕ ಮಾಡ್ತಾ ಇರೋರು ಯಾರು? ಆಮೇಲೆ ಇನ್ನೊಂದು ಹೇಳ್ತೀರಿ ನೀವು, ನಾವೆಲ್ಲರೂ ಕೂಡ ಸ್ವಾಗತ ಮಾಡಿಬಿಟ್ವಿ, SIT ಆಗಿಬಿಡ್ತು. ಎಲ್ಲಿ ಸ್ವಾಗತ ಮಾಡಿದಿರಿ ನೀವು? ಕುಣ್ಕೊಂತ ಹೋದ್ರಿ ಅಲ್ಲಿ ಧರ್ಮ ರಕ್ಷಣೆ ಯಾತ್ರೆ ಅಂತ ಹೇಳಿ. ಯಾವ ಧರ್ಮ ರೀ? ಅಲ್ಲಿ ಸತ್ತು, ಅತ್ಯಾಚಾರ ಆಗಿ ಸತ್ತು ಇನ್ನೂ ಅನೇಕ ಹೆಣಗಳು ಬಿದ್ದಿದೆ ಲಾಜಿಂಗ್ ನಲ್ಲಿ. ಕ್ರೈಮ್ ನಂಬರ್ 111/2009, ಕ್ರೈಮ್ ನಂಬರ್ 306/2010 ಲಾಜ್ ನಲ್ಲಿನೇ ಹೆಣ ಬಿದ್ದಿದೆ. ಅಪರಿಚಿತ ಹುಡುಗಿ ಶವ ಅಂತ ಹೇಳ್ತಾರೆ, ಕೊಲೆ ಅಂತ 302 ಹೇಳ್ತಾರೆ. ತನಿಖೆನೇ ಆಗಲಿಲ್ಲ. ಆಸಿಡ್ ಹಾಕಿ ಸತ್ತ ಮೇಲೆ ಆಸಿಡ್ ಹಾಕ್ತಾರೆ, ಅದು ಕೂಡ ತನಿಖೆಯಲ್ಲಿದೆ. ಆದರೆ ಅಪರಿಚಿತರು ಅಂದ್ರೆ ಏನು, ಕೊಲೆಗಡಕರು ನಾಪತ್ತೆ. ಯಾರ ಮೇಲಿದೆ ಕಳಂಕ? ದೇವಸ್ಥಾನದ ಮೇಲೆ ಕಳಂಕನ? ಯಾವ ಹಿಂದುತ್ವರೇ ಇದು? ಸುರೇಶ್ ಕುಮಾರ್ ಅವರೇ, ಸತ್ತಂತವ್ರು ಎಲ್ಲರೂ ಕೂಡ ಹಿಂದೂ ಧರ್ಮದವರೇ. ಯಾವ ಹಿಂದುತ್ವ ನಿಮ್ದು? ಸತ್ತಂತವ್ರಿಗೆ ನ್ಯಾಯ ಕೇಳಿದ್ರೆ ದೇವಸ್ಥಾನಕ್ಕೆ ಕಳಂಕ ಅಂತಿದ್ದೀರಿ. ಯಾವ ಸೀಮೆ ಹಿಂದುತ್ವ ನಿಮ್ದು? ನೀವು ಬರೆದಿದ್ದೇ ಹಿಂದುತ್ವ ಅಲ್ಲ. ಅರ್ಥ ಮಾಡ್ಕೋಬೇಕು. ಪ್ರಜ್ಞಾವಂತರು ಅಂತ ಹೆಸರು ಮಾಡಿದವ್ರು ನೀವು ಸುರೇಶ್ ಕುಮಾರ್ ಅವರೇ. ಯಾವ ಸೀಮೆ ಹಿಂದುತ್ವ ನಿಮ್ದು? ನೂರಾರು ಜನ ಹೆಣ್ಮಕ್ಳು ಪ್ರಾಣ ಕಳ್ಕೊಂಡಿದ್ದಾರಲ್ಲಿ, ಪುರುಷರು ಪ್ರಾಣ ಕಳ್ಕೊಂಡಿದ್ದಾರೆ. ಪಂಚಾಯಿತಿ ಮತ್ತು ಪೊಲೀಸ್ ದಾಖಲೆ ಮುಖಾಂತರನೇ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಸಂಯಮ ಇದ್ರೆ, ಪ್ರಜ್ಞೆ ಇದ್ರೆ, ಪೇಷನ್ಸ್ ಇದ್ರೆ ದಾಖಲೆಗಳನ್ನು ತರಿಸ್ಕೋಬೇಕಾಗಿತ್ತು. SIT ಅಂದ್ರೆ ದಾಖಲೆ ತೆಗೆದುಕೊಳ್ಳುವಂತ ಎಲ್ಲಾ ಅಧಿಕಾರ ಹಕ್ಕು ಶಾಸಕರಿಗೆ ಇರುತ್ತೆ. ತರಿಸ್ಕೊಳ್ಳಿ ನೀವು. ನಾನು ಶಾಸಕ, ನಾನು ಅಧಿವೇಶನದಲ್ಲಿ ಮಾತಾಡಬೇಕು, ತೋಡು ಬನ್ನಿ ಅಂತ ಹೇಳಬೇಕಿತ್ತು. ಯಾಕೆ ದಾಖಲೆ ತರಿಸ್ಕೊಂಡು ಮಾತಾಡಲ್ಲ? ನಮ್ಮ ಕಡೆ ಇದೆ ದಾಖಲೆ, SIT ಹತ್ರ ಇದೆ, ಪೊಲೀಸರ ಹತ್ರ ಇದೆ. ಅಸಹಜ ಸಾವುಗಳ ಪ್ರಕರಣದ ಬಗ್ಗೆ ಪೊಲೀಸರ ಹತ್ರ ಇದೆ. ತರಿಸ್ಕೊಂಡು ಅಧಿವೇಶನದಲ್ಲಿ ಹಿಡ್ಕೊಂಡು ಮಾತಾಡಬೇಕಿತ್ತು ನೀವು. ಹೇಳ್ತಾರೆ ಸುರೇಶ್ ಕುಮಾರ್, ನಾನು ಪೇಪರ್ ಅಲ್ಲಿ ನೋಡಿದ್ದೀನಿ, ಇವ್ರದ್ದು ವಿಡಿಯೋ ದಯವಿಟ್ಟು ಇದನ್ನ ಹಾಕಬೇಕು, ವಿಡಿಯೋ ಹಾಕಿ ತೋರಿಸ್ತೇನೆ ನಾಳೆ. ಅದನ್ನ ದಯವಿಟ್ಟು ನಮ್ಮ ಯೂಟ್ಯೂಬರ್ಸು ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಅಂತವರು ಸುರೇಶ್ ಕುಮಾರ್ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ಅನ್ನು ಹಾಕಿ. ನಾನು ಪತ್ರಿಕೆಯಲ್ಲಿ ನೋಡ್ಬಿಟ್ಟೆ, ಟಿವಿಯಲ್ಲಿ ನೋಡ್ಬಿಟ್ಟೆ. ಏನ್ ಹೇಳ್ತಾರೆ ಟಿವಿಯಲ್ಲಿ? ಮಣ್ಣು. ಮುಂಚೆ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಅದಕ್ಕಿಂತ 8 ಪಟ್ಟು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿದೆ. ನೋಡಿ ನೀವು ಎಲ್ಲ ಟಿವಿ ಚಾನಲ್ ನಲ್ಲಿ. ಯಾಕೆ ಕೊಡ್ತಾ ಇದ್ದಾರೆ? ಇದೇ ಪ್ರಭಾವಿಗಳು, ನೇತ್ರಾವತಿಯ ಪ್ರಭಾವಿಗಳು ಎಲ್ಲ ಟಿವಿ ಚಾನಲ್ ನೋಡಿ, ಇವ್ರದ್ದು ಅಡ್ವರ್ಟೈಸ್ಮೆಂಟ್. ಆ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಇವ್ರು ಹೇಳ್ತಾ ಇದ್ದಾರೆ ಶಾಸಕರು. ಯಾಕೆ ದಾಖಲೆ ತಗೊಳಕ್ಕಾಗಲ್ಲ ನಿಮಗೆ? ಯು ಆರ್ ಅಥರೈಸ್ಡ್ ಪರ್ಸನ್ ಟು ರಿಸೀವ್ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್. ವಿರೋಧ ಪಕ್ಷದವರು ನೀವು, ಅದರಲ್ಲಿನೇ ಒಬ್ಬ ಸೀನಿಯರ್ MLA, ನೀವು ತಗೊಳಕ್ಕಾಗಲ್ವಾ? ಪತ್ರಿಕೆಯಲ್ಲಿ ನೋಡಿದೆ. ಏನ್ ಹೇಳ್ತದೆ ಪತ್ರಿಕೆಯಲ್ಲಿ? ಮಹೇಶ್ ಶೆಟ್ಟಿ ತಿಮ್ಮರು ನಮಗೆ ಒಂದು ನೋಟಿಸ್ ಕೊಟ್ರೆ ಒಂದು 10 ಸಾರಿ ಹೇಳ್ತಾರೆ ಟಿವಿ ಚಾನಲ್ ನಲ್ಲಿ, ಬೆಳಗ್ಗಿಂದ ಸಾಯಂಕಾಲ. ಸುಳ್ಳು ಬಂಧನ ಅಂತ ಹೇಳ್ತಾರೆ. ಅದನ್ನ ನೋಡ್ಕೊಂಡು ನೀವು ಅಧಿವೇಶನದಲ್ಲಿ ಮಾತಾಡ್ತೀರಾ? ನೀವು ವಾಸ್ತವ ದಾಖಲೆ ತೆಗೆದುಕೊಂಡು ಮಾತಾಡಬೇಕಾಗಿತ್ತು. ಅದೇ ಧರ್ಮಸ್ಥಳದ ಮೇಲೆ ಕಳಂಕ ಅನ್ನೋದು ಯಾವನಾದ್ರೂ ಒಬ್ಬನು ಧರ್ಮಸ್ಥಳಕ್ಕೆ ಕಳಂಕ ತಂದಿದ್ರೆ ಆ ಕುಟುಂಬನೇ. ಕೊಲೆ ಮಾಡಿದವರಿಂದ ಕಳಂಕ ಬಂದಿದೆ ಹೊರತು ನೊಂದವರಿಂದ ಕಳಂಕ ಬಂದಿಲ್ಲ. ನ್ಯಾಯ ಕೇಳೋದ್ರಿಂದ ಕಳಂಕ ಬಂದಿಲ್ಲ. ಅದು ಸುರೇಶ್ ಕುಮಾರ್ ಅವರಿಗೆ ಗೊತ್ತಿರಲಿ. ಆನಂತರ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತಾರೆ. ಎಷ್ಟು ದಾರಿ ತಪ್ಪಿಸ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು ಮತ್ತು ಅವರು ಇಡೀ ಈ ಡಿ ಗ್ಯಾಂಗ್, ನಕಲಿ ಮಾನವನ ಗ್ಯಾಂಗ್ ಎಷ್ಟು ನೀಟಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಅವರು ಹೇಳಿದ್ದಾರೆ ದಿಸ್ ಇಸ್ PIL, ಪೈಸಾ ವಸೂಲಿ ಲಿಟಿಗೇಷನ್ ಅಂತೇಳಿ. ಯಾವುದೇ PIL ರಿಜೆಕ್ಟ್ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದು ಏನು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ನ, ಪೈಸಾ ವಸೂಲಿ ಲಿಟಿಗೇಷನ್ನ, ಲಾಸ್ಟಿಗೆ ಅದು ಒಂದು ಜನರಲ್ ಆಗಿಬಿಟ್ಟಿದೆ. ಈಗ
ಆದರೆ ಅದೇ ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಅಥವಾ ಒಪಿನಿಯನ್ ನಲ್ಲಿ, ಆದೇಶ ಅಲ್ಲ, ಒಂದು ಒಪಿನಿಯನ್ ನಲ್ಲಿ ಇದೆ, ನೀವು ಅಲ್ಲಿ ಯಾಕೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೊಡಲಿಲ್ಲ, ಯಾಕೆ ದೂರು ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ, ಅಲ್ಲಿ ಸ್ಥಳೀಯ ನ್ಯಾಯಾಲಯಕ್ಕೆ ಯಾಕೆ ಅವನನ್ನು ಒಪ್ಪಿಸಲಿಲ್ಲ ಅಂದ್ರೆ ಏನೋ 164 ಸ್ಟೇಟ್ಮೆಂಟ್ ಯಾಕೆ ಕೊಡಲಿಲ್ಲ ಅಂದ್ರೆ ಈಗ 183 BNSS ನಲ್ಲಿ ಯಾಕೆ ಕೊಡಲಿಲ್ಲ, ಆನಂತರ ವಿಟ್ನೆಸ್ ಪ್ರೊಟೆಕ್ಷನ್ ಯಾಕೆ ತಗೊಂಡಿಲ್ಲ ಆ ವ್ಯಕ್ತಿಗೆ ಅಂತೇಳಿ ಇದೇ ಸುಪ್ರೀಂ ಕೋರ್ಟ್, ನೀವು ಯಾವ್ದನ್ನ ಹಿಡ್ಕೊಂಡು ಹೇಳ್ತಾ ಇದ್ರಲ್ಲ ನೀವು, ಪೈಸಾ ವಸೂಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ, ಅದೇ ವರದಿ ಸುಪ್ರೀಂ ಕೋರ್ಟಿನ ಒಪಿನಿಯನ್ ನಲ್ಲಿ ಇದೆ, ನೀವು ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ತಗೋಬೇಕು ಅಂತ ಹೇಳಿ ಅದೇ ಸುಪ್ರೀಂ ಕೋರ್ಟ್ ಅದೇ ಆದೇಶದಲ್ಲಿ ಹೇಳಿದಿರಿ. ಯಾಕೆ ಅದನ್ನ ಯಾಕೆ ಹೇಳಕ್ಕಾಗ್ತಾ ಇಲ್ಲ ನಿಮಗೆ? ಅದರ ಸಲುವಾಗಿನೇ ಇಲ್ಲಿ ಬಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅವನಿಗೆ ರಕ್ಷಣೆಯನ್ನು ಕೊಡಿಸಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲೆ ಮಾಡಿದ್ದು. ಅಂದ್ರೆ ನ್ಯಾಯಾಲಯ ಪರಿಶೀಲನೆ ಮಾಡಿನೇ ದೂರು ದಾಖಲೆ ಮಾಡಿದೆ, ಪೊಲೀಸ್ ಸ್ಟೇಷನ್ ಮಾಡಲಿಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಡೈರೆಕ್ಟ್ ಆಗಿ FIR ಮಾಡಲಿಲ್ಲ, NCR ಮಾಡಿದ್ದು. ಸುರೇಶ್ ಕುಮಾರ್ ಅವರೇ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳಿ. ಯು ಆರ್ ಅ ಲಾ LLB ಮಾಡಿದಂತ LLB ಗ್ರಾಜುಯೇಟ್, ನೀವು ಕಾನೂನನ್ನು ಓದಿದಂತ ಶಾಸಕರು, ಕೆಲವು ಶಾಸಕರಲ್ಲಿ ನೀವು ಒಬ್ರು ಕಾನೂನು ಓದಿದವರಲ್ಲಿ. ಡೈರೆಕ್ಟ್ ಆಗಿ FIR ಮಾಡಲಿಲ್ಲ ಪೊಲೀಸರು. ಬೇಸ್ಡ್ ಆನ್ ದಿ ಅಡ್ವೈಸ್ ಆಫ್ ಒಪಿನಿಯನ್ ಆಫ್ JMFC ಬೆಳ್ತಂಗಡಿ, ಅದರ ಆಧಾರದ ಮೇಲೆನೆ FIR ಮಾಡಿದ್ದು. ಯಾಕಂತ ಹೇಳಿದ್ರೆ ಅದರಲ್ಲಿ ಕಂಟೆಂಟ್ ಆ ತರ ಇತ್ತು, ಅದರ ಸಲುವಾಗಿ FIR ಮಾಡಿದ್ದು. ನ್ಯಾಯಾಲಯದ ನಿರ್ದೇಶನದ ಮೇಲೆ FIR ಮಾಡಿದ್ದು ರೀ. ಅದು ಸುಪ್ರೀಂ ಕೋರ್ಟ್ ಒಪಿನಿಯನ್ ಆಧಾರದ ಮೇಲೆ ಮಾಡಿದ್ದದನ್ನ ಸುಮ್ಮನೆ ಹಂಗೆ ಪೈಸಾ ವಸೂಲಿ ಇದನ್ನು ತೋರಿಸಬೇಕಾಗಿತ್ತು. ಪೈಸಾ ವಸೂಲಿ ಮಾಡಿದ್ರೆ SIT ತನಿಖೆ ಆಗಿದ್ದಲ್ಲ, 10-15 ದಿನ ಎನ್ಕ್ವೈರಿ ಮಾಡಿದ್ದಾರೆ, ತೋರಿಸ್ರಿ ಏನಾದ್ರೂ ಪೈಸಾ ವಸೂಲಿ ಮಾಡಿದೀವಿ ಅಂತೇಳಿ. ಒಂದು ವೇಳೆ ಚಿನ್ನಯ್ಯನವನು ಅಥವಾ ಅಲ್ಲಿ ಸಿಕ್ಕಂತಹ ಬುರುಡೆಗಳು ಬೇರೆ ಯಾರ್ದೋ ಹತ್ರ ಸಿಕ್ಕಿದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಏನಾದ್ರೂ ಮಾಡಿದೀವಿ ನಾವು, ಬ್ಲಾಕ್ ಮೇಲ್ ಮಾಡಿದೀವ, ಇವ್ರು ಮುಂದೆ ಹೋಗಿ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಏನಾದ್ರೂ ಒಂದು ಸಣ್ಣ ಕೊಳಕ ದಂಧೆ ಏನಾದ್ರೂ ನಾವು ಮಾಡಿದೀವ? ಪ್ರಾಮಾಣಿಕವಾಗಿ ಸುರೇಶ್ ಕುಮಾರ್ ಅವರೇ ನಾನು ಹೇಳ್ತಾ ಇದ್ದೇನೆ ಕೇಳಿ, ನೀವು ಕೂಡ ಒಬ್ಬ LLB ಲಾ ಪ್ರಾಕ್ಟೀಸ್ ಮಾಡಿದವರು. ಇಲ್ಲಿ ಒಂದು ಕೊಲೆ ಆಗಿದೆ ಅಥವಾ ಇಂಥಲ್ಲಿ ಒಂದು ನಾನು ಬುರುಡೆ ನೋಡಿದ್ದೀನಿ, ಅಸ್ಥಿ ಪಂಜರ ನೋಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಂದ್ರೆ ನಿಮ್ಮನ್ನು ಅಕ್ಯೂಸ್ ಮಾಡಬಹುದಾ? ಅದನ್ನೇ ಮಾಡಕ್ ಹೊರಟಿದ್ದೀವ್ರು. ಈಗ ಒಬ್ಬ ಕ್ಲೈಂಟ್ ನಿಮ್ಮ ಹತ್ರ, ಒಬ್ಬ ಕ್ಲೈಂಟ್ನ ಬರ್ತಾರೆ, ನಾನು ನೋಡಿದ್ದೀನಿ, ಅದನ್ನ ತನಿಖೆಗೆ ಒಳಪಡಿಸಿ ಅಂತ. ಅವಾಗ ನೀವೇನು ಮಾಡ್ತೀರಾ? ಕೋರ್ಟಿಗೆ ಹೋಗ್ತೀರಾ ಅಥವಾ ಪೊಲೀಸ್ ಸ್ಟೇಷನ್ ಹೋಗ್ತೀರಾ? ನೀವು ಕೋರ್ಟಿಗೆ ಹೋದ್ರೆ ನಿಮ್ಮನ್ನೇ ಆರೋಪಿ ಮಾಡಬಹುದಾ? ಉತ್ತರ ಕೊಡಿ ಸುರೇಶ್ ಕುಮಾರ್ ಅವರೇ. ಯಾಕಂತ ಹೇಳಿದ್ರೆ ನೀವು ಲಾ ಪ್ರಾಕ್ಟೀಸ್ ಮಾಡಿದಂಥವ್ರು. ಇಲ್ಲಿ ಅದನ್ನೇ ಮಾಡಕ್ ಹೊಂಟಿದ್ದೀವ್ರು, ನಮ್ಮ ಮೇಲೆ, ನಮ್ಮ ಅಡ್ವೊಕೇಟ್ಗಳ ಮೇಲೆ ಟಾರ್ಗೆಟ್ ಮಾಡಕ್ ಹೊಂಟ್ರು. ಯಾಕಂದ್ರೆ ಎಲ್ಲರೂ ಹೆದರ್ ಬಿಡಬೇಕು, ದೂರು ಕೊಟ್ಟವನೇ ಅಪರಾಧಿ. ಆ ನಂತರ ನೀವೇ ಹೇಳ್ತಿರಲ್ಲ ಸುರೇಶ್ ಕುಮಾರ್ ಅವರೇ, ಹೈಕೋರ್ಟ್ ಹೇಳ್ತು, ದೋ ದ ಹೈಕೋರ್ಟ್ ಟೋಲ್ಡ್ ಟು ಕಂಟಿನ್ಯೂ ಇನ್ವೆಸ್ಟಿಗೇಷನ್, all roaming freely and talking to social media, no accused is arrested, enquired. ನೀವು ಹೇಳ್ತಿರಲ್ಲ, ದೋ ಹೈಕೋರ್ಟ್ ಟೋಲ್ಡ್ ಟು ಕಂಟಿನ್ಯೂ ಇನ್ವೆಸ್ಟಿಗೇಷನ್, ವೆರಿ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ. ನೀವು ಹೇಳಿದ ಮಾತನ್ನ ಆ ನಕಲಿ ದೇವಮಾನವನ ಗ್ಯಾಂಗ್ನವ್ರು ಕೇಳಿಸ್ಕೋಬೇಕು, ಅವರು ಸಾಕ್ತಾ ಇರುವಂತ ಟಿವಿ ಚಾನೆಲ್ಗಳು ಕೇಳಿಸ್ಕೋಬೇಕು. ಏನಂತ ಪ್ರಚಾರ ಮಾಡಿಬಿಟ್ರು? ಮುಗಿದೋಯ್ತು ಇನ್ವೆಸ್ಟಿಗೇಷನ್, ಮುಗಿದೋಯ್ತು, ಚಾರ್ಜ್ ಶೀಟ್ ಕೊಟ್ಟು ಬಿಟ್ರು, ಮುಗೀತು ಇನ್ವೆಸ್ಟಿಗೇಷನ್. ಇಲ್ಲ, SIT ಚಾಪೆ ಎಲ್ಲ ಕಟ್ಕೊಂಡು ಹೋಗ್ಬಿಟ್ರು. ನಾವು ಹೇಳ್ತಾ ಇದ್ವಿ SIT ಕಂಟಿನ್ಯೂ ಇದೆ ರೀ ಅಂತ ಹೇಳಿದ್ರೆ, ಇಲ್ಲ SIT ಮುಗಿದೋಯ್ತು. ಬಟ್ ನೀವೇ ಹೇಳಿದ್ರಲ್ಲ SIT ಕಂಟಿನ್ಯೂ ಆಗಿದೆ ಅಂತ ಹೇಳಿ. ಮತ್ತೆ ಕಂಟಿನ್ಯೂ ಮಾಡೋಕ್ ಬಿಡ್ರಿ ಸುರೇಶ್ ಕುಮಾರ್ ಅವರೇ. ಯಾಕೆ ಪದೇ ಅಡ್ಡಗಾಲ ಹಾಕ್ತಾ ಇದ್ದೀರಿ? ಯಾಕೆ ಅಡ್ಡಗಾಲ ಹಾಕ್ತಾ ಇದ್ದೀರಿ? ಅದಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ? ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಕೇಳಿ. ಆನಂತರ SITಗೆ ಈಗ ಸದ್ಯಕ್ಕೆ ಕೊಟ್ಟಂತಹ ವರದಿ ಪ್ರಕಾರ ಅವರು 7 ಅಸ್ಥಿ ಪಂಜರ ಅಂತ ಹೇಳ್ತಾರೆ, 7 ತಲೆಬುರುಡೆ, 1,000 ಎಲುಬುಗಳು FSLಗೆ ಕಳಿಸಿದ್ದಾರೆ. ಅಧಿಕೃತವಾದಂತಹ ಮಾಹಿತಿ ನ್ಯಾಯಾಲಯಕ್ಕೂ ಕೂಡ ಕೊಟ್ಟಿದ್ದಾರೆ. ಎಷ್ಟು? 1,000 ಮೂಳೆಗಳು. ಯಾರವು 1,000 ಮೂಳೆಗಳು? ಎಲ್ಲಿಂದ ಬಂದವು? FSL ಕೊಟ್ಟಿದ್ದಾರೆ. ಅದು ಮೂಳೆಗಳು ಸುರೇಶ್ ಕುಮಾರ್ ಅವರೇ, ಮಿಠಾಯಿ ಅಲ್ಲ, ಜಲೇಬಿ ಅಲ್ಲ. ಜಿಲೇಬಿ ಕಳಿಸಿಲ್ಲ FSLಗೆ. 1,000 ಮೂಳೆಗಳು. ಯಾರು? ನಿಮ್ಮ ಕ್ಷೇತ್ರದ ರಾಜಾಜಿನಗರ ಕ್ಷೇತ್ರದವರು ಇರಬಹುದು, ಯಾರಿಗ್ ಗೊತ್ತು? ನೀವು ಶಾಸಕರು ಏನ್ ಮಾಡಬೇಕಾಗಿತ್ತು? ನೀವು ಹೇಳ್ತೀರಲ್ಲ, ಸೊ
ಆನಂತರ ಅಕ್ಯೂಸ್ಡ್ ರೋಮಿಂಗ್ ಫ್ರೀಲಿ, ಎಸ್ ನಾವು ಒಪ್ಕೊಳ್ತೀವಿ. ಆರೋಪಿಗಳನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಎಸ್ ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಯಾಕೆ ಅರೆಸ್ಟ್ ಮಾಡಲಿಲ್ಲ? 24-30 ಜನರ ಹೆಸರು ಹೇಳಿದಾರೆ ಚಿನ್ನಯ್ಯ. ಫಸ್ಟ್ ಕೋರ್ಟಿಗೆ ಬಂದ ತಕ್ಷಣ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನೂ ಅವ್ರನ್ನ? ಫ್ರೀಯಾಗಿ ಓಡಾಡ್ತಾ ಇದಾರಲ್ಲ, ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗ್ತಾರೆ ಬೆಳಗಾವಕ್ಕೆ, SIT ನಿಲ್ಸಿ ಅಂತ ಹೇಳಿ. ಅಲ್ಲಿ ಕುಂಭಾಭಿಷೇಕ, ಅಲ್ಲಿ ಒಂದು 20 ಲಕ್ಷ ಕೊಟ್ಟೆ, ಇಲ್ಲಿ 50 ಲಕ್ಷ ಕೊಟ್ಟೆ, ಆ ಕೆರೆ ಯೋಜನೆ ಅಂತೇಳಿ ಸರ್ಕಾರದ ದುಡ್ಡೇ ಎತ್ತಿ ನಾವು ಮಾಡಿದ್ವು, ಕೆರೆ ಇಂಪ್ರೂವ್ ಮಾಡಿದ್ವು, ಕೆರೆ ಯೋಜನೆ ಅಂತ ಹೇಳಿ ಕೆರೆ ಯೋಜನೆ ಎಲ್ಲರನ್ನು ಬೋಳಿಸಿ, ಸರ್ಕಾರನ್ನು ಬೋಳಿಸಿ, ಕೆರೆ ಕೆರೆದು ಫ್ರೀಯಾಗಿ ಅಡ್ಡಾಡ್ತಾ ಇದಾರಲ್ಲ. ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ? ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನಿಮ್ಮ ಪ್ರಕಾರ ನಾವು ಅಕ್ಯೂಸ್ಡ, ನಾವು ಆ ವ್ಯಕ್ತಿಗೆ ರಕ್ಷಣೆ ಕೊಟ್ಟು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಅವನಿಗೆ ರಕ್ಷಣೆ ಕೊಡಿಸಿ, ಆಶ್ರಯ ಕೊಡಿಸಿ, ನ್ಯಾಯಾಲಯಕ್ಕೆ ಕರ್ಕೊಂಡು, ಹಂಗಿತ್ತಂದ್ರೆ ನೀವು ಎಷ್ಟೋ ಇದ್ರ ಕೇಸ್ಗಳನ್ನ ಅಟೆಂಡ್ ಮಾಡಿರ್ತೀರಿ, ನಿಮ್ಮನ್ನು ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ, ನಿಮ್ಮನ್ನು ಅಕ್ಯೂಸ್ ಮಾಡ್ಬೇಕಲ್ರಿ. ಅಡ್ವೊಕೇಟ್ ಏನಾದ್ರು ಅಕ್ಯೂಸ್ಡ್ ಮಾಡ್ತಾರ, ಅಥವಾ ಆ ಪ್ರೊಟೆಕ್ಷನ್ ಕೊಟ್ಟಂತವ್ರನ್ನ, ಸಾಕ್ಷಿಯನ್ನ ಪ್ರೊಟೆಕ್ಷನ್ ಕೊಟ್ಟಂತವ್ರಿಗೆ ಅಕ್ಯೂಸ್ಡ್ ಮಾಡ್ತಾರ, ಅಥವಾ ಕೊಂದಂತವ್ರನ್ನ ಅಕ್ಯೂಸ್ಡ್ ಮಾಡ್ಬೇಕು? 1000 ಮೂಳೆ ಇದರಿಯಲ್ಲಿ ಅಧಿಕೃತವಾದಂತಹ ಮಾಹಿತಿ ಇದು. ಮೋರ್ ದನ್ 1000 ಬೋನ್ಸ್. ಸುರೇಶ್ ಕುಮಾರ್ ಅವರೇ ಅದನ್ನ ಕೇಳಬೇಕು ಅಲ್ಲ. ಆಮೇಲೆ ಟಾಕಿಂಗ್ ಟು ಸೋಷಿಯಲ್ ಮೀಡಿಯಾ, ಈಗ ನಾನು ಮಾತಾಡ್ತಾ ಇದ್ದೇನಲ್ಲ, ನನಗನ್ಸಿದ ನೀವು ನಮ್ಮನ್ನೇ ವಿಶೇಷವಾಗಿ ನನ್ನನ್ನೇ ಗುರಿಯಾಗಿಟ್ಕೊಂಡು ಮಾತಾಡಿರ್ತೀರ. ಅಕ್ಯೂಸ್ಡ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಓಕೆ, ಮೇ ಬಿ ಒಂದು ಒಳ್ಳೆ ಗುಣ ಬಹುಶಃ ಏನಾದರೂ ಬಂದ್ಗಿಂದಿದೆಯಲ್ಲ ಬಾಯಲ್ಲಿ, ಅದು ಅಕ್ಯೂಸ್ಡ್ ಅಂದ್ರೆ ಯಾರು ಅಕ್ಯೂಸ್ಡ್? ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತಿದ್ದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದರೆ, ನಿಮ್ಮಂತಹ ಶಾಸಕರು ಪ್ರಭಾವಿಗಳ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಅಧಿವೇಶನದಲ್ಲಿ ಅಥವಾ ಸಭೆಗಳಲ್ಲಿ, ನಿಮ್ಮ ಮೇಲೆ ನಂಬಿಕೆ ಜನರು ಆರಿಸಿದ್ದು ನಿಮ್ಮನ್ನ, ಆ ಪ್ರಭಾವಿ ಆರಿಸಿದ್ದಲ್ಲ, ಆ ಪ್ರಭಾವಿ ನಿಮ್ಮನ್ನ MLA ಮಾಡಿದ್ದಲ್ಲ, ಜನಸಾಮಾನ್ಯರು ನಿಮ್ಮನ್ನ ಆಯ್ಕೆ ಮಾಡಿದ್ದು. ಯಾವ ಶಾಸಕರನ್ನ ಜನಸಾಮಾನ್ಯರು ನಮ್ಮ ಧ್ವನಿಯನ್ನ ಎತ್ತಿ ಹಿಡಿತಾರೆ ಅಂತ ನಂಬಿಕೆ ಇಟ್ಕೊಂಡು ಮತ ಹಾಕಿ ವಿಧಾನಸಭೆಗೆ ಕಳಿಸಿದ ಮೇಲೆ ನಿಮ್ಮಂಥವರು ಪ್ರಭಾವಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮಾತಾಡ್ತಿರಲ್ಲ. ಹೀಗಾಗಿ ನಮ್ಮಂಥವ್ರು ಸಾಮಾನ್ಯರು ಮಾತಾಡಬೇಕಾಗುತ್ತೆ. ಅದರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಮಗೇನು ತೆವಲಿಲ್ಲ ಸುರೇಶ್ ಕುಮಾರ್ ಅವರೇ ಮಾತಾಡಬೇಕು ಅಂತ ಹೇಳಿ. ನೀವು ಒಂದು ವೇಳೆ ಕೊಂದವರ ಪರವಾಗಿ ಮಾತಾಡಿದ್ರೆ ನೀವೇನ್ ಮಾಡ್ಬೇಕಾಗಿತ್ತು ಗೊತ್ತಾ? ಕಳಂಕ, ಧರ್ಮಸ್ಥಳಕ್ಕೆ ಕಳಂಕ ಹಂಗೆ ಅಟ್ಕೋಬೇಕಾ ಅಂತ ಕೇಳ್ತಿರಲ್ಲ. ಆ ಪುತ್ತೂರಿನಲ್ಲಿ ಬಿಜೆಪಿಯದೇ ಅಧ್ಯಕ್ಷನ ಮಗ ಪಾಪ ಒಂದು ಹುಡುಗಿಯನ್ನ ಬಸರು ಮಾಡಿ ಗರ್ಭಿಣಿ ಮಾಡಿ, ಪಾಪ ಅದು ಮದುವೆ ಆಗಿ ಅಂತ ಗೋಗರ್ದ್ರು ಕೂಡ, ಪಂಚಾಯತಿಯಾಗಿ ಎಲ್ಲರೂ ಮದುವೆ ಮಾಡ್ರಿ ಅಂತ ಕೇಳಿದ್ರು ಕೂಡ ಆ ಹೆಣ್ಣು ಮಗು ಮದುವೆ ಆಗ್ಲಾರ್ದನೆ, ತಂದೆ ಇಲ್ಲದನೇ ಜನ್ಮ ಕೊಡ್ತಲ್ರಿ ಆ ಹೆಣ್ಮಗಳು. ಆ ಹೆಣ್ಮಗಳು ಇನ್ನೂ ಕಳಂಕ ಇಟ್ಕೊಂಡು ಅಡ್ಡಾಡ್ಬೇಕಾ ಅಂತ ಕೇಳಬೇಕಾಗಿತ್ತು. ನೀವು ಕೇಳಲ್ಲ. ಹೇಳೋದಕ್ಕೆ ಹಿಂದೂ ನಾಯಕರು ಅಂತ ಹೇಳಕತ್ತೀರಿ ನೀವು. ಹಿಂದೂ ನಾಯಕರು ಅಂತ ಬೊಗಳೆ ಬಿಡೋನು ಯಾವನು ಮಾತಾಡ್ತಾ ಇಲ್ಲ ಆ ವಿಷಯದ ಬಗ್ಗೆ. ಸತ್ತಂತವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಕಳಲ್ಲೇ, ನೀವು ಯಾರು ಮಾತಾಡ್ತಾ ಇಲ್ಲ. ಅದರ ಸಲುವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀವಿ. ಸುರೇಶ್ ಕುಮಾರ್ ಅವರೇ, ಯಾಕೆ ಜನ್ಜಿ ಇವತ್ತು ಉಗ್ರವಾಗಿದ್ದಾರೆ? ಕಂಡಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಜನ್ಜಿ ಜನರೇಷನ್ ಎದ್ದು ನಿಂತಿದೆ ಅಂತ ಹೇಳಿದ್ರೆ, ಯಾರು ಜನಸಾಮಾನ್ಯರ ಪರವಾಗಿ ಮಾತಾಡಬೇಕು, ಯಾರು ಅಸಹಾಯಕರ ಪರವಾಗಿ ಧ್ವನಿಯಾಗಬೇಕು, ಅವರೆಲ್ಲ ಕರಪ್ಟ್ ಆಗಿದಾರಲ್ಲ, ಅವರೆಲ್ಲ ಏನು ಪ್ರಭಾವಿಗಳ ಪರವಾಗಿನೇ ಮಾತಾಡ್ತಾ ಇದ್ದಾರೆ. ಅದರ ಸಲುವಾಗಿ ಇವತ್ತು ಜನ್ಜಿ ಜನರೇಷನ್ ಎದ್ದು ನಿಂತಾ ಇದೆ. ನೀವು ಜನ್ಜಿ ಜನರೇಷನ್ಗೆ ಪ್ರವೋಕ್ ಮಾಡ್ತಾ ಇದ್ದೀರಾ ಸುರೇಶ್ ಕುಮಾರ್ ಅವರೇ. ನೀವು ನಿಜವಾಗ್ಲೂ ನಿಮಗೆ ಮಾನವೀಯತೆ ಇದ್ರೆ, ಕಾಳಜಿ ಇದ್ರೆ, ಅಲ್ಲಿ ಸತ್ತಂತಹ 100 ಹೆಣ್ಣು ಮಕ್ಕಳ ಬಗ್ಗೆ, ಮೀಟರ್ ಬಡ್ಡಿ ದಂಧೆಯಿಂದ ಸಾಯ್ತಾ ಇರುವಂತ, ಪ್ರತಿನಿತ್ಯ ಸಾಯ್ತಾ ಇರುವಂತ ಇದೇ ಧರ್ಮಸ್ಥಳ ಸಂಘದಿಂದ ಮೀಟರ್ ಬಡ್ಡಿ ದಂಧೆಯಿಂದ ಪ್ರತಿದಿನ, ಮೊನ್ನೆ ಒಂದು ವಾರ ಬೈಲಹೊಂಗಲದಲ್ಲಿ ಗೋಡೆ ಮೇಲೆ ವಯಸ್ಸಾದಂತ ಹೆಣ್ಮಗಳು ಇವರದೇ ಕಿರುಕುಳ ತಾಳಲಾರದೆ, ನೀವು ಯಾರ ರಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರದೇ ಕಿರುಕುಳ ತಾಳಲಾರದೆ ಗೋಡೆ ಮೇಲೆ ಡೆತ್ ನೋಟಲ್ಲಿ ಚೀಟಿ ಅಲ್ಲಲ್ಲ, ಗೋಡೆ ಮೇಲೆ ಬರಹ ಬರೆದು ಸಾವಿಗೆ ಶರಣಾಗಿದ್ದಾಳೆ ಹೆಣ್ಮಕ್ಕಳು. ಊರೇ ಬಿಟ್ಟು ಹೋಗಿದ್ದಾರೆ.
ನೊಂದಂತವ್ರ ಪರವಾಗಿ ಮಾತಾಡ್ಬೇಕು ಸುರೇಶ್ ಕುಮಾರ್, ನೊಂದಂತವ್ರ ಪರವಾಗಿ ಮಾತಾಡಬೇಕು. ಕೊಂದಂತವ್ರ ಪರವಾಗಿ ನೀವು ಮಾತಾಡ್ತಿರಲ್ಲ, ಅದ್ರ ಸಲುವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಂತವ್ರು ಸಾಮಾನ್ಯರು ಮಾತಾಡ್ತೀವಿ ನಾವು. ನಿಮಗೇನು ಚುಚ್ಚುತ್ತೈತೆ? ಕಚ್ಚ 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 ನಿಮ್ಗೇನು ಚುಚ್ಚುತ್ತೈತೆ ನಾವು ಮಾತಾಡಿದ್ರೆ? ನೀವು ಮಾತಾಡಿದ್ರೆ ನಾವ್ಯಾಕೆ ಮಾತಾಡಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ? ನೀವು ಅಧಿವೇಶನದಲ್ಲಿ ನಿಂತ್ಕೊಂಡು ಕೊಂದವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಒಂದು ಮಾತು ಕೇಳಕ್ ಒಂದು ಮಾತು ಬರಲಿಲ್ಲ ನಿಮ್ಗೆ ಇದುವರೆಗೂ ಕೂಡ. ಆನೆ ಮಾವತನ ಕೊಲೆಯಾಗಿ ಡಬಲ್ ಮರ್ಡರ್ ಆಗಿ ಅದು ಕೂಡ 13 ವರ್ಷ ಆಯ್ತು, ಒಂದು ಮಾತು ಬರಲಿಲ್ಲ. ಸೌಜನ್ಯ ಕೊಲೆಯಾಗಿ 13 ವರ್ಷ ಆಯ್ತು. ಸುರೇಶ್ ಕುಮಾರ್ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಒಕ್ಕಲಿಗರಿಲ್ವಾ? ವೇದವಲ್ಲಿ ಲಿಂಗಾಯತರು ನಿಮ್ಮ ಕ್ಷೇತ್ರದಲ್ಲಿ ಲಿಂಗಾಯತರು ಇಲ್ವಾ? ಸಾಫಲ್ಯ ಲಿಂಗಾಯತರು ಇಲ್ವಾ ನಿಮ್ಮ ಕ್ಷೇತ್ರದಲ್ಲಿ? ಲಿಂಗಾಯತರು ಇಲ್ವಾ? ಪದ್ಮಲದ ಬ್ಯಾಕ್ವರ್ಡ್ ಕ್ಲಾಸ್ನವರು ನಿಮ್ಮ ಕ್ಷೇತ್ರದಲ್ಲಿ ಬ್ಯಾಕ್ವರ್ಡ್ ಇಲ್ವಾ? ಬೇರೆಯವರು ಯಾರ್ದು ಬೇಕಿಲ್ವಾ? ಧರ್ಮಸ್ಥಳದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ, ಮುಂಚೆ ಇದ್ದಿದ್ದೆಲ್ಲ ಬ್ರಾಹ್ಮಣರೇ, ಸ್ಥಾನಿಕ ಬ್ರಾಹ್ಮಣರಿಗೆ ಇತಿಹಾಸ ನೋಡಿ, ನೀವು ಇತಿಹಾಸ ಓದಿ. ನೀವು ಬ್ರಾಹ್ಮಣರನ್ನೇ ಕೊಂದು ಓಡಿಸಿದವರು. ಕೃಷ್ಣ ಭಟ್ರದ ಕಥೆ ಇದೆ ನೋಡಿ, ಕೇಳಿ. ಕೃಷ್ಣ ಭಟ್ರನ್ನ ಹೆಂಗ ಕೊಂದ್ರು ಇವರು, ವಿಷ ಕೊಟ್ಟು ಹೆಂಗ್ ತಂದ್ರು ಅಂತೇಳಿ. ನೀವು ಬ್ರಾಹ್ಮಣರಲ್ವಾ? ನಿಮಗೆ ನ್ಯಾಯ ಬೇಕಾಗಿಲ್ವಾ? ನಾ ಜಾತಿ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜಕೀಯ ಕ್ಷೇತ್ರ MLA ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಜಾತಿಯನ್ನ ಇಟ್ಕೊಂಡೇ ನೀವು ಲೆಕ್ಕಾಚಾರ ಹಾಕೋದು, ಚುನಾವಣೆ ಮಾಡೋದು. ಅದರ ಸಲುವಾಗಿ ನಾನು ಕೇಳ್ತಾ ಇದ್ದೀನಿ, ಯಾಕೆ ಒಕ್ಕಲಿಗರು ಓಟ್ ಬೇಡ ಸುರೇಶ್ ಕುಮಾರ್ ಅವರೇ? ನಿಮಗೇನಾದ್ರೂ ಪ್ರಜ್ಞೆ ಇದ್ರೆ ನೀವು ಹೇಳಬೇಕಾಗಿತ್ತು, ಧರ್ಮಸ್ಥಳದಲ್ಲಿ ಇಷ್ಟು ಜನ ಕಾಣೆಯಾಗಿದ್ದಾರೆ, ಇಷ್ಟು ಅಪರಿಚಿತ ತಲೆಬುರುಡೆಗಳು ಸಿಕ್ಕಿದೆ. ನಮ್ಮ ಕ್ಷೇತ್ರದಲ್ಲಿ ಯಾರಾದರೂ ಕಾಣೆಯಾಗಿದ್ದಲ್ಲಿ, ರಾಜಾಜಿನಗರದಲ್ಲಿ ಕಾಣೆಯಾಗಿದ್ದಲ್ಲಿ ದಯವಿಟ್ಟು ನನಗೆ ಬಂದು ಮಾಹಿತಿ ಕೊಡಿ, ನಾನು SITಗೆ ಹೇಳಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಶಾಬಾಷ್ ಸುರೇಶ್ ಕುಮಾರ್ ವೆರಿ ಗುಡ್ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳ್ತಾ ಇದ್ರು ನಿಮಗೆ. ಅದು ಬಿಟ್ಟು ಆ ಕೊಲೆಗಡಕರನ್ನ, ಆ ಮೀಟರ್ ಬಡ್ಡಿ ದಂಧೆ ಮಾಡೋರ ಪರವಾಗಿ ನಿಂತ್ಕೊಂಡು ಮಾತಾಡ್ತಿರಲ್ಲ, ನಿಮಗೆ ಯಾವ ಸೀಮೆ ಹಿಂದುತ್ವ ರೀ ನಿಮ್ದು? ಯಾವ ಸೀಮೆ ಲೀಡರ್ ನೀವು? ಶೇಮ್. ಗಡಿಪಾರು ಆಗಿ ಆ ವ್ಯಕ್ತಿ, ಗಡಿಪಾರದಂತ ವ್ಯಕ್ತಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ ಪೊಲೀಸರಿಗೆ. ಇವತ್ತು 11 ಗಂಟೆ 12 ಗಂಟೆಗೆ ಅವರಿಗೆ 2ನೇ ಸಾರಿ ಹೈಕೋರ್ಟಲ್ಲಿ ರಿಲೀಫ್ ಸಿಕ್ಕಿದೆ. ಯಾರಿಗೆ? ಆ ವ್ಯಕ್ತಿ ಅಂತ ಹೇಳಿದ್ರಲ್ಲ, ಯಾಕೆ ನಾಚಿಕೆನಾ ಹೆಸರು ತಗೊಳಕ್ಕೆ? ಮಹೇಶ್ ಶೆಟ್ಟಿ ತಿಮರೋಡಿ, ಹಿಂದುತ್ವದ ನಾಯಕ, ನೈಜ ನಾಯಕ. ಸುರೇಶ್ ಕುಮಾರ್ ಅವರ ನಿಮ್ಮ ಮನೆಯಲ್ಲೂ ಕೂಡ RSS ಸಂಸ್ಥಾಪಕರ ಫೋಟೋ ಇರ್ಲಿಕ್ಕಿಲ್ಲ. ನಾನು ನೋಡಿಲ್ಲ, 2-3 ಸರಿ ಬಂದಿದ್ದೀನಿ ಆತ್ಮೀಯರಾಗಿದ್ದಾಗ. ನಿಮ್ಮ ಮನೆಯಲ್ಲೂ ಕೂಡ ಸಂಘದ ಹಿರಿಯರ ಫೋಟೋ ಇರ್ಲಿಕ್ಕಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇವತ್ತಿಗೂ ಕೂಡ ಎಂಟ್ರನ್ಸ್ಗೆ ದೊಡ್ಡ ಹಾಲಲ್ಲಿನೇ ಸಾಲ್ಕ ಸಂಘದ ಪ್ರಮುಖರ ಹೆಸರು ಫೋಟೋ ಹಾಕೊಂಡಿದ್ದಾರೆ. ಅವ್ರ ಹೆಸರು ತಗೊಳಕ್ ಯಾಕ್ರಿ ನಾಚಿಕೆ ನಿಮಗೆ ಸುರೇಶ್ ಕುಮಾರ್ ಅವರೇ? ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ತಗೊಳಕ್ ನಾಚಿಕೆನಾ? ಯಾವ ಬಿಜೆಪಿ ಶಾಸಕರ ಮನೆಯಲ್ಲಿ ಸಂಘದ ಸಂಸ್ಥಾಪಕರು, ಆನಂತರ ನಿರಂತರ 3-4 ಸರಸಂಘ ಚಾಲಕರ ಫೋಟೋ ಯಾವ ಬಿಜೆಪಿ ನಾಯಕನ ಮನೆಯಲ್ಲಿದೆ? ಆ ರೆಡ್ಡಿ ಜನಾರ್ದನ್ ರೆಡ್ಡಿ ಮನೆಯಲ್ಲಿದೆಯಾ? ರೀಲ್ಸ್ ಮಾಡ್ತಾರೆ ಕರಿ ಟೋಪಿ ಹಾಕೊಂಡು, ಇದೆಯಾ? ಯಾವ ನಾಯಕರ ಮನೆಯಲ್ಲಿದೆ? ನಾನು ಕೂಡ ಎಷ್ಟೋ ಸಾರಿ ಹೇಳಿದೆ ಅವರಿಗೆ, ಸರ್ ಯಾಕ್ರಿ ಹಾಕ್ದಿರಿ ಇದನ್ನ ಅಂತೇಳಿ. ಯಾಕೆ ಇಲ್ಲ, ನಾನು ಹಾಕೋನೆ. ಅಷ್ಟು ಕಟ್ಟರ್ ಸಂಘದಿಂದ ಬಂದಂಥವ್ರು ನಾವಲ್ಲ ಬಿಡಿ. ನಾನು ಒಂದು ಸಾರಿ ನಾನು ಕೂಡ ಸಂಘದ ಶಿಕ್ಷಣ ನನಗೂ ಆಗಿದೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗಿರುವಷ್ಟು ಕಟ್ಟರ್ವಾದಿ ನಾನು ಖಂಡಿತ ಅಲ್ಲ. ಆದರೆ ಅವರು ವ್ರತ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಿಂದುತ್ವ ಅಂತ ಹೇಳಿ. ಅವ್ರ ಹೆಸರು ತಗೊಳಕ್ಕೆ ಯಾಕೆ ನಾಚಿಕೆ ಏನ್ರಿ ನಿಮಗೆ ಸುರೇಶ್ ಕುಮಾರ್ ಅವರೇ? ಗಡಿಪಾರುವಾದಂಥ ವ್ಯಕ್ತಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನಲ್ರಿ ಅಂತ ಕೇಳ್ತಿರಲ್ಲ. ಹೈಕೋರ್ಟ್ನಲ್ಲಿ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 2ನೇ ಸಾರಿ ರಿಲೀಫ್, ಅಂದ್ರೆ ಗಡಿಪಾರು ಆದೇಶ ಮಾಡಿದ್ದೇ ಕ್ರಮಬದ್ಧವಾಗಿಲ್ಲ ಅಂತೇಳಿ 2 ಸಾರಿ ಹೇಳಿದೆ ಹೈಕೋರ್ಟ್. 2ನೇ ಸಾರಿ ಇದು. 1ನೇ ಸಾರಿ ಆಯ್ತು ನೀವು ಮಾಡೋದಾದ್ರೆ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳ್ತಾರೆ, ಮತ್ತೆ 2ನೇ ಸಾರಿ ನಾವು ಗಡಿಪಾರು. ನಿಜವಾಗಿ ನೀವೆಲ್ಲರೂ ಸೇರಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಂಬಲಕ್ಕೆ ನಿಂತ್ಕೋಬೇಕಾಗಿತ್ತು ನೀವು. 2ನೇ ಸಾರಿ ಮತ್ತೆ ಹೇಳಿದೆ, ಇವತ್ತು ಕೂಡ ಹೈಕೋರ್ಟ್ ಹೇಳಿದೆ ಕ್ರಮಬದ್ಧವಾಗಿ ಮಾಡಿಲ್ಲ ಅಂತ ಮತ್ತೆ ಹೇಳಿದೆ. ಮಹೇಶ್ ಶೆಟ್ಟಿ ಚಳ್ಳೆ ಹಣ್ಣು ತಿನ್ನಿಸಿದ್ರಾ ನಿಮಗೆ? ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರಾ? ಈ ಮತ್ತು ದಣಿಗಳು ಇಷ್ಟು ವರ್ಷದಿಂದ ಚಳ್ಳೆ ಹಣ್ಣಲ್ಲ, ಕಲ್ಲಂಗಡಿ ಹಣ್ಣು, ಪಪ್ಪಾಳೆ ಹಣ್ಣು, ಆಮೇಲೆ ಇನ್ನೇ ಡ್ರ್ಯಾಗನ್ ಫ್ರೂಟ್, ಕಿವಿ ಫ್ರೂಟ್ ತಿನ್ನಿಸಿ ಮತ್ತೆ ಕಿವಿಗೆ ಹೂ ಇಟ್ಟಿದಾರಲ್ಲ ಪೊಲೀಸರಿಗೆ. ಎಲ್ಲಾ ಕೊಲೆಯಲ್ಲಿ ಕೂಡ ಪರಾರಿಯಾಗಿ ಯಾವ್ದಾವುದೋ ಅಮಾಯಕರನ್ನ ಸೇರಿಸಿ ಅವರಿಗೆ ಶಿಕ್ಷೆ ಕೊಡಿಸಿ
ಪಪ್ಪಾಳೆ ಹಣ್ಣು ತಿನ್ನಿಸಿದ್ರು, ಕಲ್ಲಂಗಡಿ ಹಣ್ಣು ತಿನ್ನಿಸಿದ್ರು, ಕಿವಿ ಫ್ರೂಟು ತಿನ್ನಿಸಿದ್ರು, ಕಿವಿ ಮೇಲೆ ಹೂನು ಇಟ್ರು, ಪೊಲೀಸರಿಗೆ ಇಟ್ರು, ಸರ್ಕಾರಕ್ಕೂ ಇಟ್ರು ಈ ಕೊಲೆಗಡಿಕ ಕುಟುಂಬ. ಇವರು ಗಡಿಪಾರ ಆದಾಗ ಎಲ್ಲೋ ಒಂದ್ ಕಡೆ ಆರಾಮಾಗಿದ್ರೆ ಚಳ್ಳೆ ಹಣ್ಣು ತಿನ್ನಿಸಿದ್ರು. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಯಾರ ಪರವಾಗಿ ಮಾತಾಡ್ತಾ ಇದ್ದೀರಿ? ನಿಮ್ಮ ಬಗ್ಗೆ ಎಷ್ಟೋ ಗೌರವ ಇಟ್ಕೊಂಡವ್ರು ನಾವು. ನೀವು ಮಾತಾಡೋದು ಕೇಳಿದ್ರೆ ನಾನು ಒಬ್ಬನೇ ಅಲ್ಲ, ಅನೇಕ ಜನ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಂತವ್ರು ಇವರ ಸುರೇಶ್ ಕುಮಾರ್ ಓ ಅಂತ ಇದ್ದಾರೆ. ಯಾಕೆ ಹಿಂಗಾದ್ರಿ? ಅಂದ್ರೆ ಈ ಏನು ಬಡ್ಡಿ ದಂಧೆಯಲ್ಲಿ ನಿಮ್ದೇನಾದ್ರೂ ಪಾತ್ರ, ನಿಮ್ದೇನಾದ್ರೂ ಪ್ರಸಾದ ಇದೆಯಾ ಅಲ್ಲಿ? ಸಂಶಯ ಬರ್ತಾ ಇದೆ ನಮಗೆ. ಯಾಕಂದ್ರೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನೀವು ಬಹಳಷ್ಟು ಪ್ರಸಾದ ತಗೊಂಡಿದ್ದೀರಿ ಹಿಂದೆ ಒಂದು ಆ ಕಾಲದಲ್ಲಿ ಅಂತ ಹೇಳಿ. ನಾನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಸಂಘದ ಮೀಟರ್ ಬಡ್ಡಿ ದಂಧೆ ಅಂತ ಹೇಳಿದ್ರೆ ಸ್ವಿಸ್ ಬ್ಯಾಂಕ್ ಆಗಿದೆ. ಭಾರತದಲ್ಲಿರುವಂತಹ ಅನೇಕ ರಾಜಕಾರಣಿಗಳಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಸ್ವಿಸ್ ಬ್ಯಾಂಕ್ ಕಪ್ಪು ಹಣವನ್ನ ಇನ್ವೆಸ್ಟ್ ಮಾಡುವಂತಹ, ಶೇಖರಣೆ ಮಾಡುವಂತಹ ಒಂದು ಕೇಂದ್ರನೇ ಈ ಮೀಟರ್ ಬಡ್ಡಿ ದಂಧೆ. ನಿಮ್ದೇನಾದ್ರೂ ಪ್ರಸಾದ ಅದರಲ್ಲಿ ಇದೆಯೇನೋ? ಮತ್ತೆ ಯಾಕಂದ್ರೆ ಎಲ್ಲರಿಗೂ ಹೇಳ್ಬಿಟ್ಟಾರ ಅವರು, ನೀವು ನನ್ನ ರಕ್ಷಣೆ ಮಾಡಿದ್ರೆ ಮಾತ್ರ ವಾಪಸ್ ನಿಮಗೆ, ಇಲ್ಲ ತಂದ್ರೆ ಇಲ್ಲ. ಮುಳುಗ್ತು, ನನ್ನ ಹಡಗ ಮುಳುಗ್ತಂದ್ರೆ ನೀವು ಮುಳುಗಿದ್ರಿ ಅಂತೇಳಿ ಆ ಸಂಶಯ ನಮಗೂ ಬರ್ತಾ ಇದೆ. ವಿಚಾರ ಮಾಡಿ ಮಾತಾಡಿ. ಲಕ್ಷಾಂತರ ಜನ, ಸುರೇಶ್ ಕುಮಾರ್ ಅವರು ಇರ್ಬೋದು ಅಥವಾ ಇನ್ನು ಯಾವುದೇ ಶಾಸಕರು ಇರ್ಬೋದು, ಯಾವುದೇ ಜನಪ್ರತಿನಿಧಿಗಳಿರ್ಬೋದು, ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಈ ಕೊಲೆಗಡ ಕುಟುಂಬಕ್ಕೆ ಏನಾದರೂ ಶಿಕ್ಷೆ ಆದರೆ ಇಡೀ ರಾಜ್ಯ ಸಂಭ್ರಮ ಪಡ್ತದೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ದೀಪ ಬೆಳಗಿ ಸಂಭ್ರಮ ಪಡ್ತಾರೆ. ಅದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿ. ಇವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಈಗ ಇಂಥ ಸುರೇಶ್ ಕುಮಾರ್ ಅವರು ಆಮೇಲೆ ಇನ್ನೊಂದಿಷ್ಟು ಲೀಡರ್ಗಳನ್ನ ಇಟ್ಕೊಂಡು ಸೆನ್ಸಿಟೈಸ್ ಮಾಡಿ ಏನೋ ಧರ್ಮಸ್ಥಳಕ್ಕೆ SIT ತನಿಖೆ ಮಾಡಿದ್ರೇ ಧರ್ಮಸ್ಥಳಕ್ಕೆ ಅಪಚಾರ, ಕೊಲೆಗಡಕರನ್ನ ಹಿಡಿದ್ರೇ ಧರ್ಮಸ್ಥಳಕ್ಕೆ ಕಳಂಕ ಅನ್ನುವಂತಹ ಒಂದು ಮಾನಸಿಕತೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ, ಜನರಿಗೆ ಅಂಟಿಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾವನು ಯಾಕೆ ಹಿಡ್ಕೊಂಡು ಬರ್ರಿ, ಅವನು ಯಾವನು ಧರ್ಮಸ್ಥಳಕ್ಕೆ ಕಳಂಕ ಮಾಡಿದವನು ನಾವು ನೋಡ್ತೀವಿ, ನಾವೇ ಕೇಸ್ ಹಾಕ್ತೀವಿ ಅವನ ಮೇಲೆ. ಯಾವನ್ರಿ ಅವನು ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸವನು? ಕಳಂಕ ಇರೋದು ಆ ಕುಟುಂಬದ ಮೇಲೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಧಿವೇಶನದಲ್ಲಿ, ನಾನು ನೋಡ್ತಾ ಇದ್ದೀನಿ, ಇದು ನಿರಂತರ 3ನೇ ಅಧಿವೇಶನ. SIT ಇದನ್ನ ಆದ್ಮೇಲೆ ಮತ್ತು ಬೇಕು ಅಂತಲೇ ಅದನ್ನ ಜಾರಿಗೆ ತರೋದು. 3ನೇ ಅಧಿವೇಶನ ಇದು. ನಿರಂತರವಾಗಿ ಬೇಕು ಅಂತಲೇ ಅದನ್ನ ಪ್ರವೋಕ್ ಮಾಡೋದು. ಅಯ್ಯೋ ತನಿಖೆ ಮಾಡಿಬಿಟ್ರೆ ಒಂದು ಧರ್ಮಸ್ಥಳಕ್ಕೆ ಅಪಚಾರ ಅಂತ ಹೇಳಿ ಅಯ್ಯೋ ಭಕ್ತರು ಇದನ್ನಾಗ್ಬಿಡ್ತಾರೆ. ಪ್ರತಿಯೊಬ್ಬ ಭಕ್ತರು ಕೂಡ ಖುಷಿ ಪಡ್ತಾರೆ, ಸಂಭ್ರಮ ಪಡ್ತಾರೆ. ಈ ಕೊಲೆಗಡಕ ಕುಟುಂಬವನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರು, ಕರ್ನಾಟಕ ರಾಜ್ಯ ದೇಶಾದ್ಯಂತ ಇರುವಂತ ವಿದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಖುಷಿಯಿಂದ ಸಂಭ್ರಮ ಪಡ್ತಾರೆ ಈ ಕೊಲೆಗಡಕರನ್ನ ಒಳಗಡೆ ಹಾಕಿದ್ರೆ. ಗೊತ್ತಿರಲಿ ಎಲ್ರಿಗೂ, ಈ ಸಂಚು ನಡೆಯೋದಿಲ್ಲ. ಸರ್ಕಾರಕ್ಕೂ ಕೂಡ ಗೊತ್ತಿರಲಿ. ಒಂದು ವೇಳೆ ಇದನ್ನೇನಾದ್ರೂ SITಯನ್ನ ಇವರೇನೋ ಪ್ರಶ್ನೆ ಮಾಡ್ತಾ ಇದ್ದಾರೆ, ತನಿಖೆ ನಿಂತುಬಿಟ್ಟು ಅಂತ ಹೇಳಿದ್ರೆ ಸರ್ಕಾರಕ್ಕೂ ಕೂಡ ಅತಿ ದೊಡ್ಡ ಕಳಂಕ ಅನ್ಕೊಳ್ಳುತ್ತೆ. ನಾನು ಅದಕ್ಕೆ ಹೇಳೋದು, ತನಿಖೆ ಸಂಪೂರ್ಣವಾಗಿ ಆಗಲಿ. ವರದಿ ಏನೇನು ಕೊಟ್ಟಿದ್ದೀರಾ ಅದ್ರ ಬಹಿರಂಗ ಮಾಡಲಿ. ಹಿಂದೆ ಉಗ್ರಪ್ಪ ವರದಿ ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು, CBI ವರದಿ ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು ಸೌಜನ್ಯ ಪ್ರಕರಣದಲ್ಲಿ. ಈಗ ಈ ವರದಿಯನ್ನು ಯಾಕೆ ಮುಚ್ಚಿಟ್ಕೊಳ್ತಾ ಇದ್ದೀರಿ? ಬಹಿರಂಗ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದನ್ನ. ಮತ್ತೊಂದು ಪ್ರಮುಖವಾಗಿ, ಈಗ ಇವರು ಏನು ಪ್ರಭಾವಿಗಳಿದಾರಲ್ಲ, ಬಡ್ಡಿ ಪೂಜ್ಯರು, IDBI ಬ್ಯಾಂಕಿದ ಡೈರೆಕ್ಟರ್ ಕೂಡ ಆಗಿದ್ರು ಅವರು. ಆ ಥರ ಆಗುವಂಥ ಪ್ರಯೋಜನ ಇದೆಯಾ ಗೊತ್ತಿಲ್ಲ. ಒಂದು ಕ್ಷೇತ್ರದ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ, ಫೈನಾನ್ಸ್ ಬಿಸ್ನೆಸ್ನ ಡೈರೆಕ್ಟರ್ ಆಗಿ ಬರ್ತಾ ಇದೆ. ಅಲ್ಲಿ LICದು ಕೂಡ ಸ್ಟೇಕ್ ಇತ್ತು, LICದಲ್ಲಿ ಕೂಡ ಪಾತ್ರ ಇದೆ ಅಂತೇಳಿ ರಾಜ್ಯದ ಉದ್ದಗಲಕ್ಕೂ, ಇನ್ಕ್ಲೂಡಿಂಗ್ ಕಾಸರಗೋಡು ಡಿಸ್ಟ್ರಿಕ್ಟ್ ಆಫ್ ಕೇರಳ ರಾಜ್ಯದ ಕಾಸರಗೋಡನ್ನು ಒಳಗೊಂಡು ಎಲ್ಲೆಲ್ಲಿ ಇವರು LIC ಪಾಲಿಸಿ ಅಂತೇಳಿ ದುಡ್ಡು ಎತ್ತಿದ್ದಾರೆ, ಎಲ್ಲ ಫೇಕ್ LIC ಪಾಲಿಸಿಗಳನ್ನೇ ಕೊಟ್ಟಿದ್ದಾರೆ. ಆ ನಂತರ ಪ್ರೈವೇಟ್ LICಗಳನ್ನ SBIನಿಂದ ಏನು LIC ಮಾಡಿಸಿದೀವಿ ಎಲ್ಲವೂ ಕೂಡ ಫೇಕ್, ದೊಡ್ಡ ಗೋಲ್ಮಾಲ್. ಇವರೇ ಡೈರೆಕ್ಟರ್ ಆದಂಥವ್ರು ಬಡ್ಡಿ ಪೂಜ್ಯರೇ. ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲ ಹೊರಗಡೆ ತೆಗಿತಾ ಇದ್ದೀವಿ. LIC ಫೇಕ್, ಜನಸಾಮಾನ್ಯರಿಗೆ LIC ಮಾಡಿಸಿದ್ದೀನಿ, ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಹೇಳಿ ರಕ್ತ ಹೀರದಂಗೆ ಅವ್ರ ಕಡೆ ಅಂತ ದುಡ್ಡು ವಸೂಲಿ ಮಾಡಿ ಯಾವನಿಗೂ LIC ಮಾಡಿಸೇ ಇಲ್ಲ.
ಕೊಟ್ಟರು ಕೂಡ ಕೊಟ್ಟಿ LICಯನ್ನೇ ಕೊಟ್ಟಿದ್ದಾರೆ. ಕೊಟ್ಟಿ ಫೇಕ್ ಜಾಲಿ ನೋಟ್ ಹೆಂಗಿರ್ತದಲ್ಲ ಹಂಗೆ ಜಾಲಿ LIC ಕೊಟ್ಟಿದ್ದಾರೆ. ಒಂದ ಎರಡ ಮಾಡಿದ್ದು ಇಂಥವ್ರು. ಅದನ್ನು ಇವರು ಮಾಡೋದು ನಿರಂತರವಾಗಿ ಇದನ್ನೇ ಮಾಡ್ತಾ ಬಂದರು. ಈಗ ಹಾಕೋದಕ್ಕೆ ಶಾಸಕರಂಥವ್ರನ್ನ ಅಧಿವೇಶನದಲ್ಲಿ ಮಾತಾಡಿಸಿದ್ಬಿಟ್ರೆ ಇವರು ಪವಿತ್ರರಾಗಿ ಬಿಡ್ಬೇಕು. ಇವರು ಕಳಂಕಿತರಲ್ಲ. ನ್ಯಾಯ ಕೇಳುವವರು ಕಳಂಕಿತರಲ್ಲ. ನ್ಯಾಯ ಕೇಳುವವರು ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರುವಂಥವರು, ಕೊಲೆಗಡಕರನ್ನ ರಕ್ಷಣೆ ಮಾಡುವಂಥವರೇ ಕಳಂಕಿತರು. ದೇವಸ್ಥಾನದ ಚುಕ್ಕಾಣಿ ಹಿಡಿದಂತಹ ಕುಟುಂಬದ ಮೇಲೆ ಕಳಂಕ ಇದ್ದರೆ ಅದು ದೇವಸ್ಥಾನಕ್ಕೆ ಕಳಂಕ ಖಂಡಿತ ಅಲ್ಲ. ಇದು ಇಷ್ಟು ಬೇಗ ಈ ಏನಿದೆ SITನ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, SIT ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಬಿಡೋದಿಲ್ಲ. ನ್ಯಾಯ ಸಿಗುವವರೆಗೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನು ಮಾಡಿದ್ರಿ ಇವರು? TV ಚಾನಲ್ನಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಬೈದು ಬಿಟ್ರೆ ಮಾನ ಮರ್ಯಾದೆಗೋಸ್ಕರ ಇವರು ಆದರೂ ಹಂಚ್ಕೊಂಡು ಹೆದರ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸುರೇಶ್ ಕುಮಾರ್ ಅವರಿಗೆ ಗೊತ್ತಿರಲಿ, ನಾವು ಕೂಡ ಚರ್ಮ ದಪ್ಪು ಮಾಡ್ಕೊಂಡೇ ಹೋರಾಟಕ್ಕಿಳಿದಿದ್ದೀವಿ. ಥಿಕ್ ಸ್ಕಿನ್ನಡ್ ಬಫೆಲೋ ಆಗಿನೇ ನಾವು ಹೋರಾಟಕ್ಕಿಳಿದಿದ್ದೀವಿ. ನಿಮ್ಮಂಥವರು ಏನೇನು TV ಚಾನಲ್ನಲ್ಲಿ ಅದು ಇದು ಪೇಡ್ ನಕಲಿ ಪತ್ರಕರ್ತರನ್ನ ನೋಡ್ರಿ, ಆ TV ಚಾನಲ್ಗಳೇ ಮುಚ್ಚೋಗ್ತಾ ಇದೆ ಈಗ. ಸೌಜನ್ಯ ಹೋರಾಟದ ವಿರುದ್ಧ ಮಾತಾಡಿದಂತಹ TV ಚಾನಲ್ಗಳೇ ಇವತ್ತು ಮುಚ್ಚಿ ಹೋಗುವಂತ ಸಂಪಾದನೆ ಮಾಡಿದಂತಹ ಸಂಪಾದಕಿಯರನ್ನೇ ಹೊರದಬ್ಬಿದ್ದಾರೆ. ಆ TV ಚಾನಲ್ಗಳೇ ಹೋಗ್ತಾ ಇದೆ. ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ಮಾತಾಡಬೇಕಾದ್ರೆ ಅರ್ಥಗರ್ಭಿತವಾಗಿ ಮಾತಾಡಿ, ಇಲ್ಲ ಅಂತಂದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡಿ. ತಮ್ಮೆಲ್ಲರ ಒಂದು ಸಹಕಾರ, ಎಲ್ಲ ಜನಸಾಮಾನ್ಯರ ಸಹಕಾರ ಈ ಒಂದು ಹೋರಾಟಕ್ಕೆ ಇರಲಿ. ಮತ್ತು ನಾನು ಮಾತಾಡಿದನ್ನು ಯಾರು ಬೇಕಾದರೂ ಕೂಡ ವಿದೌಟ್ ಎನಿ ಕಾಪಿ ರೈಟ್ ರಿಸ್ಟ್ರಿಕ್ಷನ್ಸ್ ಇದನ್ನು ಪ್ರಸಾರ ಮಾಡಬಹುದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ದಯವಿಟ್ಟು ಜಾಗೃತರಾಗಿರಿ. ಎಲ್ಲ ಜನಸಾಮಾನ್ಯರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯೂಟ್ಯೂಬ್ಗಳಿಗೆ ಬೆಂಬಲ ಕೊಡಿ. ಸತ್ಯವನ್ನು ಹೇಳುವಂತಹ, ವಿಶ್ಲೇಷಣೆ ಮಾಡುವಂತಹ ಯೂಟ್ಯೂಬ್ಗಳಿಗೆ ಮತ್ತು ಸ್ಥಳೀಯ ಪತ್ರಿಕೆಗಳಿಗೆ, ಚಿಕ್ಕ ಪತ್ರಿಕೆಗಳಿಗೆ, ವೆಬ್ ಪೇಪರ್ಗಳಿಗೆ ದಯವಿಟ್ಟು ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ, ಸೌಜನ್ಯ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.